ಹಾಯ್, ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದೇನಪ್ಪ ವ್ಲಾಗ್ ಅಂತ ಹೇಳಿದ್ರೆ ಏನಿಲ್ಲ, ನಮ್ಮ ಸಂಸ್ಥೆ ಅಂದರೆ ನಾನು ಕೆಲಸ ಮಾಡ್ತಿರೋಂಥ ಧರ್ಮಸ್ಥಳ ಸಂಸ್ಥೆ ಕಡೆಯಿಂದ ನಮ್ಮ ಊರಿನಲ್ಲಿ ದೇವಸ್ಥಾನದಲ್ಲಿ ಲಕ್ಷ್ಮೀ ಪೂಜೆನ ಏರ್ಪಡಿಸ್ಕೊಂಡಿದ್ದಾರೆ. ಮುಂದೆ ಎಲ್ಲೂ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ದಯವಿಟ್ಟು ಕಂಟಿನ್ಯೂ ಆಗಿ ನೋಡಿ. ಯಾವ್ಯಾವ ರೀತಿ ನಡೆಯುತ್ತೆ ಪೂಜೆ, ಹಾಗೆ ಪ್ರಿಪ್ರೇಷನ್ ನಮ್ಮಲ್ಲಿ ಹೇಗೆ ನಡೀತಿದೆ ಅಂತ ನೀವು ಕೂಡ ಫುಲ್ಲು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಫುಲ್ಲು ನೋಡಿ ವಿಡಿಯೋನ. ಇದೇ ನಮ್ಮೂರಿನ ದೇವಸ್ಥಾನ. ಈ ದೇವಸ್ಥಾನದಲ್ಲೇ ಫಂಕ್ಷನ್ ಇಟ್ಕೊಂಡಿರೋದು. ಲಕ್ಷ್ಮೀ ಪೂಜೆ ಹಾಗೂ ಧಾರ್ಮಿಕ ಸಭೆಯನ್ನು ಏರ್ಪಡಿಸಿದ್ದಾರೆ. ಹಾಗಾಗಿ ನಾವು ಎಲ್ಲ ಡೆಕೋರೇಷನ್ ಅವ್ರು ಬರ್ತಾರೆ ಅಂತ ಹೇಳಿದ್ರು. ಸೊ ಪಾಪ ಅವರೊಬ್ಬರಿಗೆ ಏನು ಕಷ್ಟ ಅಂತೇಳಿ ನಾವು ಕೂಡ ಬಂದ್ವಿ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ. ಬರೋಷ್ಟೊತ್ತಿಗೆ ಅಂದರೆ ಸಂಘದ ಮೆಂಬರ್ಸ್ಗಳೆಲ್ಲ ಸೇರಿ ಒಂದೊಂದು ಸಾಮಾನು ತೆಗೆದುಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ಅದನ್ನೆಲ್ಲನೂ ಡೆಕೋರೇಷನ್ ಮಾಡ್ತಾಯಿದ್ರು. ನಾವು ಸ್ವಲ್ಪ ಚೇರ್ಗಳನ್ನೆಲ್ಲ ಜೋಡಿಸ್ತಾ ಇದ್ವಿ. ನೋಡಿ ಫೈನಲಿ ಇಲ್ಲಿ ದೇವಸ್ಥಾನದ ಹತ್ರ ಮಾಡ್ತಾ ಇರೋ ಪ್ರೋಗ್ರಾಮ್ಗೋಸ್ಕರ ನೋಡೋಕ್ಕೆ ಅಂತ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಕ್ಕಳು ಇಬ್ಬರೂ ಬಂದು ನೋಡಿ. ನಮಗೂ ತುಂಬಾ ಟಯರ್ಡ್ ಆದಂಗೆ ಆಗ್ತಿದ್ದೆ. ಆದರೂ ಏನು ಮಾಡೋಕ್ಕಾಗಲ್ಲ, ನಮ್ಮ ಸಂಸ್ಥೆ ಪೂಜೆ ಅಂತ ಹೇಳಿದ್ರೆ ನಮ್ಮ ಮನೆ ಪೂಜೆ ಅಲ್ವಾ. ಹಾಗಾಗಿ ಅಷ್ಟೊತ್ತಿಗೆ ಅವ್ರು ಹೋಗೋಷ್ಟೊತ್ತಿಗೆ ಕತ್ಲೆ ಆಗಿಬಿಟ್ಟಿತ್ತು. ನಾವು ನನ್ನ ಫ್ರೆಂಡಿಗೆ ಫೋನ್ ಮಾಡಿ ತುಂಬ ಚಳಿ ಇದೆ ಕಣೆ ಅಂದಿದ್ದಕ್ಕೆ ಅವಳು ದಿಲ್ಪಸನು ಮತ್ತು ಮಿಕ್ಚರು ಎಲ್ಲ ತೊಗೊಬಂದ್ಲು. ಇವಳೆ ನನ್ನ ಫ್ರೆಂಡು ಹಾಯ್ ಮಾಡ್ತಾವಳಲ್ಲ ಅವಳೆಲ್ಲರಿಗೂ ತಿಂಡಿ ತಗೊಬಂದು ಸ್ಪಾನ್ಸರ್ ಮಾಡಿದ್ದು. ತಿಂತಾಯಿದ್ವಿ. ತಿನ್ಕೊಂಡು ಆಗ್ತಿದ್ದಂಗೆ ಅಲ್ಲಿ ಅಂದರೆ ನಾವನ್ನೋದಷ್ಟು ಸುಮ್ಮನೆ ಡೆಕೋರೇಷನ್ ಅಂತ ತುಂಬಾ ಕಷ್ಟ ಆಯ್ತು ಪಾಪ ಅವರಿಗೂ. ಬೆಳಗ್ಗೆ ಮತ್ತು ಸಂಜೆ 6 ಗಂಟೆಲಿ ಬಂದಿದ್ದು. ಅದಾಗ್ತಿದ್ದಂಗೆ ನಮಗೆ ಕಳಶಗಳೆಲ್ಲ ಅಂದರೆ ಸ್ಟೇಜ್ ಮೇಲೆ ಕಳಶ ಇಡ್ಲಿಕ್ಕೆ ರೆಡಿ ಮಾಡಿ ಅಂತ ಹೇಳಿದರು. ಅದಕ್ಕೆಲ್ಲ ನಾವು ತೊಗೊಬಂದಿದ್ವಿ. ಅದಾದಮೇಲೆ ನಾನು ನನ್ನ ಫ್ರೆಂಡು ಸ್ವಲ್ಪ ತಮಾಷೆಗೆ ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತಾಯಿದ್ರಲ್ಲ ಅಲ್ಲಿಗೆ ಹೋಗ್ತಾಯಿದ್ವಿ. ಹಾಗೆ ತಾಡಿ ಅಂತ ಅಂದ್ಬಿಟ್ಟು ಅಲ್ಲಿ ಹಾಟ್ ಹತ್ತು ಶೋ ಮಾಡಿಕೊಂಡು ಹೋಗ್ತಿದ್ವಿ. ಇನ್ನೊಬ್ಳು ನನ್ನ ಫ್ರೆಂಡ್ ಮಧ್ಯ ಬಂದಳು. ಬಟ್ ಅವಳು ಬಾ ಅಂತಂದರೆ ಆ ಕಡೆ ಸೈಡಿಗೆ ಹೋಗ್ಬಿಟ್ಲು ನೋಡಿ. ಅದಾದಮೇಲೆ ಇಲ್ಲಿ ಎಷ್ಟು ಬೇಗ ಮಾಡೋಣ ಅಂತ ಹೇಳಿದ್ರು ಅದು ಮುಗಿತಾನೇ ಇಲ್ಲ. ಜೊತೆಗೆ ನಮ್ಮ ಊರಿನ ಮುಖಂಡರುಗಳು ಮತ್ತು ಅಕ್ಕಪಕ್ಕದ ಊರಿನ ಮುಖಂಡರುಗಳೆಲ್ಲರೂ ಸೇರಿ ಇದನ್ನು ಸಭೆನ ಏರ್ಪಡಿಸಿರೋದ್ರಿಂದ ಅವ್ರಿಗೂ ಸ್ವಲ್ಪ ಸಪೋರ್ಟಿವ್ ಆಗಿ ಬಂದಿದ್ದರು. ಅಲ್ಲೇ ನೋಡಿ ಫೈನಲಿ ಅಲ್ಲಿ ಕಳಶಗಳೆಲ್ಲ ನಮಗೆ ರೆಡಿ ಮಾಡೋಕ್ಕೆ ಹೇಳಿದರು. ಇದು ಡೆಕೋರೇಷನ್ ಅವ್ರೇನು ನಾವು ಮಾಡಲ್ಲ ಅಂತ ಹೇಳಿದರು. ಹಾಗಾಗಿ ನಾವೇನೇ ಅಲ್ಲಿ ಕಳಶಗಳನ್ನೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ವಿ. ಮಾಡಿ ಆದಮೇಲೆ ಫೈನಲಿ ಎಲ್ಲ ಕಳಶ ಅದು ಇದು ಎಲ್ಲನೂ ರೆಡಿ ಮಾಡಿ ನೈಟ್ 11 ಗಂಟೆ ಆಯಿತು ನಮ್ಮ ಮನೆಗೆ ಹೋಗೋಷ್ಟೊತ್ತಿಗೆ. ಮತ್ತು ಮಾರ್ನಿಂಗ್ ಎದ್ವಿ. ನಮಗೆ ಅಂತ ಡ್ರೆಸ್ ಕೋಡ್ ಮಾಡಿದರು ನಮ್ಮ ಸಂಸ್ಥೆಯಿಂದ. ಏಕೆಂದರೆ ಅಲ್ಲಿ ಅಷ್ಟು ಒಟ್ಟು 1,000 ಜನಕ್ಕೆ ಎಲ್ಲ ಸಭೆನ ಏರ್ಪಡಿಸಿರೋದ್ರಿಂದ ಸೊ ನಾವು ಅಂತ ಅಲ್ಲಿ ಗೊತ್ತಾಗಬೇಕಲ್ಲ. ಹಾಗಾಗಿ ಡ್ರೆಸ್ ಕೋಡ್ ಮಾಡಿದರು ನೋಡಿ. ನಾನು ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆಗ್ತಿದ್ದೆ. ಅಷ್ಟೊತ್ತಿಗೆ ನಾನು ವಾರ್ಗಿತ್ತಿ ಬಂದು ಅವ್ರು ಸ್ವಲ್ಪ ಪಿನ್ನೆಲ್ಲ ಹಾಕಿ ರೆಡಿ ಮಾಡಿಕೊಡ್ತಾಯಿದ್ರು. ಅದ್ರ ಮಧ್ಯೆ ಬೇರೆ ಮಕ್ಳುಗಳು ನನ್ನ ಮಗನಿಗೂ ಬೇರೆ ಅವತ್ತೇನೋ ಆ್ಯನಿವಲ್ ಡೇ ಫಂಕ್ಷನ್ ಇರೋದ್ರಿಂದ ಈ ಕಡೆ ಅವನಿಗೂ ರೆಡಿ ಮಾಡಬೇಕು, ಈ ಕಡೆ ನಾನು ಕೂಡ ರೆಡಿ ಆಗಬೇಕು. ಹಂಗೋ ಹಿಂಗೋ ನಾನು ರೆಡಿ ಆಗ್ತಾಯಿದ್ದೆ. ಅಷ್ಟೊತ್ತು ಬೇರೆ ನನ್ನ ಮಗಳು ಬೇರೆ ಕಿತಾಪತಿ ರಾಣಿ ಅಲ್ಲಿ ಕಳ್ಶಕ್ಕೆ ಬಿದ್ದಿರೋ ಹೂವನ್ನೆಲ್ಲ ಎಳ್ಕೊಂಡು ಹೂವೆಲ್ಲನೂ ಎಳೆದು ಮಡಗ್ಬಿಟ್ಲು. ಆದರೂ ಏನು ಮಾಡೋದು ಅಂತ ಅಂದ್ಬಿಟ್ಟು ರೆಡಿ ಆದೆ ಫೈನಲಿ. ಅಷ್ಟೊತ್ತಿಗೆ ನಾನು ಫೈನಲಿ ರೆಡಿ ಆದೆ ನೋಡಿ ನನ್ನ ಔಟ್ಫಿಟ್ ಹೇಗಿದೆ ಅಂತ ಹೇಳಿ. ಯಾಕಂದರೆ ಸಡನ್ಲಿ ಸ್ಯಾರಿ ತೊಗೊಂಡು ಬಂದು ನಾವು ಹೊಲಿಸ್ಕೊಂಡೆಲ್ಲ ರೆಡಿ ಮಾಡಿದ್ವಿ. ಪಾಪ ಅಷ್ಟೊತ್ತಿಗೆ ನಮ್ಮ ಅರ್ಜೆಂಟಿಗೆ ಪಾಪ ಅಕ್ಕ ಹೊಲ್ಕೊಟ್ರು ನೋಡಿ. ಅದನ್ನೆಲ್ಲ ರೆಡಿ ಆದಮೇಲೆ ಹೋಗ್ತಾಯಿದ್ದೆ ದೇವಸ್ಥಾನದ ಹತ್ರ. ಅಂದಿಗೆ ಟೈಮ್ ನಾವು 8 ಗಂಟೆಗೆ ಅಲ್ಲಿ ಇರಬೇಕಾಗಿತ್ತು. ಪ್ರೋಗ್ರಾಮ್ 8 ಗಂಟೆಗೆ ಶುರುವಾಗ್ತಿತ್ತು. ಸ್ವಲ್ಪ ಲೇಟಾಗಿ ಹೋಯ್ತು. ಯಾಕಂದ್ರೆ ಮನೆ ಕೆಲಸ ಮುಗಿಸಿ ಹೋಗೋಷ್ಟೊತ್ತಿಗೆ ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ದೇವ್ರನ್ನೆಲ್ಲ ಪುರೋಹಿತರು ಪೂಜೆ ನೋಡಿ ಅಲ್ಲಿ ಮಾಮೂಲಿ ಅಂದರೆ ಫಸ್ಟು ಯಾರು ಲಕ್ಷ್ಮೀ ಪೂಜೆ ಕೂತ್ಕೋಬೇಕು ಅವ್ರನ್ನೆಲ್ಲ ಬರೋಕ್ಕೆ ಹೇಳಿದರು. ಹಾಗಾಗಿ ಅವರಿಗೆ ಒಂದು ಕಳಶ ತಟ್ಟೆ ಮತ್ತು ಪೂಜೆಗೆ ಅವ್ರಿಗೆ ಐಟಮ್ಸ್ ಎಲ್ಲ ಹೇಳಿದರು. ಅದನ್ನು ಏನು ಬೇಕೋ ತೊಗೊಂಡು ಬನ್ನಿ ಅಂತೇಳಿ. ಮೇಲುಗಡೆ ಮಾಮೂಲಿ ಊರಿನ ಮುಖಂಡರುಗಳಿರ್ತಾರಲ್ಲ ಮೇಯ್ನು ಅವ್ರುಗಳಿಗೆ ಪೂಜೆ ಮಾಡಲಿಕ್ಕೆ ಅಂತ ವ್ಯವಸ್ಥೆ ಮಾಡಿ ಕೊಟ್ಟಿದ್ದರು ಸಂಸ್ಥೆ ಕಡೆಯಿಂದ. ಸೊ ಹಾಗಾಗಿ ಮುಗಿತಾ ಇದ್ದಂಗೆ ಇವರಿಗೆಲ್ಲರಿಗೂ ಹೇಳ್ತಾಯಿದ್ರು ಪೂಜೆಗೆಲ್ಲ ಯಾವ್ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಅಂತ. ಹಾಗಾಗಿ ಪೂಜೆ ಎಲ್ಲ ಫೈನಲಿ ಮಾಡಿ ಆಯಿತು. ಅದಾಗ್ತಿದ್ದಂಗೆ ಅಲ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಪೂಜೆ ಯಾವ ಥರ ಅಂದರೆ ಅಲ್ಲಿ ಪುರೋಹಿತರು ಹೇಳ್ತಾಯಿದ್ರು ಕಳಶ ರೆಡಿ ಮಾಡ್ಕೊಳ್ಳಿ, ಹೂವು ಇಟ್ಕೊಳ್ಳಿ ಅಂತ ಹೇಳಿ.
ಅದನ್ನು ಮಾಡ್ಕೊತಾಯಿದ್ರು. ಮಾಡ್ತಾ ಇದ್ದಂಗೆ ಅವರು ಪೂಜೆ ಶುರು ಮಾಡಿದ್ರು. अद्योजाताय वै नमो नमः भवे भवेनाति भवे स्पद्भवाय नमः वामदेवाय नमो ज्येष्ठाय नमः श्रेष्ठाय नमः रुद्राय नमः कालाय नमः कलविकरणाय. ಲಕ್ಷ್ಮೀ ಪೂಜೆ ಕೂತಿರೋರಿಗೆ ಎಲ್ಲರಿಗೂ ನಮ್ಮ ಸಂಸ್ಥೆ ಕಡೆಯಿಂದ ಅರಿಶಿನ ಕುಂಕುಮ ಹಾಗೂ ಬಳೆಯನ್ನೆಲ್ಲ ಕೊಡ್ತಾಯಿದ್ರು. ಅದು ಕೊಟ್ಟಾದ ತಕ್ಷಣನೇ ಫೈನಲಿ ಲಕ್ಷ್ಮಿಗೆ ಮಹಾಮಂಗಳಾರತಿ ಮಾಡಿದ್ರು. रुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः. महालक्ष्मी च विद्मः विष्णुपत्नी च देवः तन्नो महालक्ष्मी प्रचोदयात्. यो वेदान्तो सर्वप्रोक्तो वेदान्ते च प्रतिष्ठितः तस्य प्रियस्य यः परमहेश्वरः महालक्ष्मी महाविद्याधीश्वर स्वामी वेदोक्तं पुष्पाञ्जलिं समर्पयामि. अखिलांड कोटि ब्रह्मांड श्री मंजुनाथेश्वर महाराज के, अखिलांड कोटि ब्रह्मांड श्री मंजुनाथेश्वर महाराज के, अखिलांड कोटि ब्रह्मांड श्री महालक्ष्मी महाराज के, महालक्ष्मी महाराज के. ಅಲ್ಲಿ ಬಂದಿದ್ದಂಥ ಸದಸ್ಯರುಗಳು ಕೂಡ ಪೂಜೆಯನ್ನು ಮಾಡಿದ್ರು ಲಕ್ಷ್ಮಿಗೆ. ಅದಾದಮೇಲೆ ಮಾತಾಡ್ತಾಯಿದ್ರು. ಹಾಗಾಗಿ ಅದು ಒಂದು ತುಣುಕು. ನಾವು ಕೂಡ ಪ್ರಸಾದ ಕೊಟ್ಟರು ನಮಗೆ, ನನ್ನ ಫ್ರೆಂಡು ಮತ್ತು ನನ್ನ ಮಗಳು ಕುತ್ಕೊಂಡು ಪ್ರಸಾದ ತಿಂದ್ವಿ. ಅದಾದಮೇಲೆ ಫೈನಲಿ ನಾವೂ ಕೂಡ ಸ್ಟೇಜ್ ಮೇಲೆ ಹತ್ತಿದ್ವಿ. ನಾವು ಕೂಡ ಒಂದು ಲಕ್ಷ್ಮೀ ಪೂಜೆಗೆ ಪಾತ್ರರಾದ್ವಿ. ಹಾಗಾಗಿ ನಾವು ಕೂಡ ಬೇಡಿಕೊಂಡು ಲಕ್ಷ್ಮಿಗೆ ಯಾವುದೇ ರೀತಿ ವಿಘ್ನ ಬರದೇ ಇರಲಿ ಅಪ್ಪ. ಈಗ ಮೊದಲೇ ತುಂಬ ಜನ ತುಂಬ ಥರ ಮಾತಾಡಿದ್ರು. ಸೊ ಹಾಗಾಗಿ ನಮ್ಮದು ಯಾವುದೇ ರೀತಿ ಸಂಸ್ಥೆ ಮೇಲೆ ಕೆಟ್ಟ ಕಣ್ಣು ಬೀಳದಿರಲಿ ಅಂತೇಳಿ ಬೇಡಿಕೊಂಡು ಪೂಜೆ ಎಲ್ಲ ಮಾಡಿದ್ವಿ. ನಾವು ಪೂಜೆ ಹಾಕಿದಾಗ, ಯಾಕಂದರೆ ನಾವು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಾ ಇದ್ದೀವಿ ಅಂದ ತಕ್ಷಣ ಅದು ನಮ್ಮ ಸಂಸ್ಥೆ ಅಲ್ಲ, ನಾವು ಬಿಟ್ಟರು ಕೂಡ ಅದು ನಮ್ಮ ಸಂಸ್ಥೆನೇ. ಫೈನಲಿ ಎಲ್ಲ ದೇವ್ರದ್ದೆಲ್ಲ ಪೂಜೆ ಮುಗ್ದಾಗ್ತಿದ್ದಂಗೆ ನಮ್ಮ ಸರ್ ಬಂದರು. ಸ್ವಲ್ಪ ಯಾವುದೇ ಅಲ್ಲಿ ಏನೇನು ಪ್ರಿಪ್ರೇಷನ್ ಆಗಿದೆ ಅಂತ ನೋಡಿದ್ರು. ಆಗಲೇ ಜನ ಎಲ್ಲ ಇನ್ನೂ ಮಾಮೂಲಿ ಧಾರ್ಮಿಕ ಸಭೆಗೆ ಜನ ಸೇರ್ತಾಯಿದ್ರು. ಪೂಜೆ ಮುಗ್ದಾಗಿತ್ತು ಧಾರ್ಮಿಕ ಸಭೆಗೆ. ಹಾಗಾಗಿ ಅಲ್ಲಿ ಸರ್ರು ಮತ್ತು ಇದು ನಮ್ಮ ಟೀಮ್ ವರ್ಕು. ನಾವು ನಮ್ಮ ಹರಕೆರೆ ಪೊಲೀಸ್ಗೂ ಕೂಡ ಬರೋಕ್ಕೆ ಹೇಳಿದ್ವಿ, ಅವರು ಕೂಡ ಬಂದಿದ್ದರು. ಅದಾಗ್ತಿದ್ದಂಗೆ ಮುಖಂಡರು ಶುರು ಮಾಡಿದ್ರು, ಹೀಗೆ ಏನಾಗಿದೆ, ಏನು ಯಾವ್ಯಾವ ಥರ ಆಗಿದೆ ಪ್ರಿಪ್ರೇಷನ್ ಅಂತ ಹೇಳಿ. ನಮ್ಮ ಮೇಡಮ್ ಅಲ್ಲಿ ಬಂದಿರೋರಿಗೆ ಎಲ್ಲ ಸ್ವಾಗತ ಕೋರ್ತಾಯಿದ್ರು. ರಾಮೇಗೌಡರು ಆಗಮಿಸಿದ್ದಾರೆ. ನಿರ್ದೇಶಕರು APMC ಎಬಾಡಮೂಡಿ ಇವರು ವೇದಿಕೆಗೆ ಆಸೀನರಾಗಬೇಕು ವಿನಂತಿಸಿದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಆರಾಧ್ಯ ಮೂರ್ತಿ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸುತ್ತಾ ಹಾಗೂ ಪೂಜ್ಯ ಕಾವಂತರು ಮತ್ತು ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಇವತ್ತಿನ ದಿನ ವಿಶೇಷವಾಗಿ ಸಾಮೂಹಿಕ ಲಕ್ಷ್ಮೀ ಪೂಜೆ ಹಾಗೂ ಧಾರ್ಮಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಮೊದಲನೇದಾಗಿ ಸುದೀಕ್ಷಾ ಹಾಗೂ ಗೌತಮಿ ತಂಡದವರಿಂದ ಪ್ರಾರ್ಥನೆ ಮೂಲಕ ಪ್ರಾರಂಭ ಮಾಡೋಣ. ಗೀತೆನ ನಮ್ಮ ಸ್ಕೂಲಿನ ಮಕ್ಕಳುಗಳೇನೆ ಆಡೋದು ತುಂಬ ಸೊಗಸಾಗಿ, ಅದು ಸ್ವಲ್ಪ ಖುಷಿ ಆಯಿತು. ಫೋಟೋ ಹೆಂಗೆ ತೆಗಿಲಿ. ತುಂಬ ಸೊಗಸಾಗಿ ಮಹದೇಶ್ವರನ ನೆನೆಸ್ಕೊಂಡು ಪ್ರಾರ್ಥನೆನ ಶುರು ಮಾಡಿದ್ರು ಮಕ್ಕಳುಗಳು. ಯಾವುದೇ ಒಂದು ಕಾರ್ಯಕ್ರಮ ಶುರುವಾಗಬೇಕು ಅಂದರೆ ಪ್ರಾರ್ಥನಾ ಗೀತೆ ಎಷ್ಟು ಮುಖ್ಯ ಅನ್ನೋದು ಇದು ಸತ್ಯ. ಪ್ರಾರ್ಥನೆ ಗೀತೆ ಮುಗಿದ ನಂತರ ಅಲ್ಲಿ ಸೇರಿರುವಂತಹ ನಮ್ಮ ಮೇಡಮ್ ಹಾಗೂ ಸರ್ರು ಮತ್ತು ನಮ್ಮ ಸಿಬ್ಬಂದಿಗಳು, ಊರಿನ ಮುಖಂಡರುಗಳು ಎಲ್ಲರೂ ಸೇರಿ ಜ್ಯೋತಿ ಬೆಳಗೋದ್ರ ಮೂಲಕ ಮಾಮೂಲಿ ಧಾರ್ಮಿಕ ಸಭೆ ಕಾರ್ಯಕ್ರಮವನ್ನು ಶುರು ಮಾಡಲಿಕ್ಕೆ ಅಂತ ವ್ಯವಸ್ಥೆ ಮಾಡ್ತಾಯಿದ್ರು. ಹಾಗಾಗಿ ಯಾವುದೇ ಒಂದು ಫಂಕ್ಷನ್ನಲ್ಲಿ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಜ್ಯೋತಿ ಬೆಳಗಬೇಕು ಅಂತ, ಯಾವುದೇ ರೀತಿ ಅದೇ ರೀತಿ ದೀಪ ಹೇಗೆ ಉಜ್ವಲವಾಗಿ ಬೆಳಗುತ್ತೆ, ಹಾಗಾಗಿ ನಮ್ಮ ಸಂಸ್ಥೆಯೂ ಕೂಡ ಉಜ್ವಲ ರೀತಿಯಲ್ಲಿ ಬೆಳಿಬೇಕು ಅಂತ ಹೇಳಿ ಒಂದು ಜ್ಯೋತಿ ಬೆಳಗುವ ಮೂಲಕ ಸಭೆನ ಶುರು ಮಾಡಿದ್ರು. ಒಂದು ಸ್ವಲ್ಪ ಏನಂತ ಅಂದರೆ ಇದೇ ಫಸ್ಟು ಟೈಮು ನಾವು ನಮ್ಮ ಸಂಸ್ಥೆಗೆ ಸೇರ್ಕೊಂಡ್ಮೇಲೆ ನಮಗೆ
ಇದು ಫಂಕ್ಷನ್ ಅಂತ ನಡೆದಿದ್ದು, ಇಷ್ಟು ಜೋರು ಫಂಕ್ಷನ್ ನಡೆದಿದ್ದು. ಸೊ ಹಾಗಾಗಿ ನಮಗೂ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಅಂದರೆ ನಮಗಿಂತ ಸೀನಿಯರ್ಗಳಿದ್ರಲ್ಲ ಅವ್ರಿಗೆ ಗೊತ್ತಿತ್ತು ಯಾವ ರೀತಿ ನಡೆಯುತ್ತೆ ಏನು ಅಂತ. ಸೊ ನಮಗೆ ಅದು ಗೊತ್ತಿರಲಿಲ್ಲ. ಹಾಗಾಗಿ ಫೈನಲಿ ಜ್ಯೋತಿ ಬೆಳಗ್ಗೆ ಆಯಿತು. ಜ್ಯೋತಿ ಬೆಳಗ್ತಿದ್ದಂಗೆ ಮಾಮೂಲಿ ಜ್ಯೋತಿ ಬೆಳಗಕ್ಕೆ ಸಾಂಗ್ ಅಶ್ವಥೋಮ ಸದ್ಗಮಾಯ ಆ ಭಕ್ತಿಗೀತೆನೂ ಕೂಡ ಹಾಡಿದ್ವಿ ನಾವು. ಎಲ್ಲ ಹಾಡಿ ಎಲ್ಲ ಬೆಳಗ್ಗೆ ಆದಮೇಲೆ ಬೆಳಗಾಗ್ತಿದ್ದಂಗೆ ಪ್ರತಿಯೊಂದು ಅಧಿಕಾರಿಗಳು ಮತ್ತು ಊರಿನ ಮುಖಂಡರುಗಳು ಎಲ್ಲರೂ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಶುರು ಕೊಟ್ಟರು. ಹಾಗಾಗಿ ನೋಡಿ ನಮ್ಮ ಯೋಜನಾಧಿಕಾರಿಗಳು ಕೂಡ ನಮ್ಮ ಕಾರ್ಯಕ್ರಮದ ಬಗ್ಗೆ ಮಾಮೂಲಿ ಮಾತುಕತೆ ಆಡ್ತಾಯಿದ್ರು. ಹಾಗೇ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಶ್ರೀಮತಿ ಅಮ್ಮನವರ ಬಗ್ಗೆ ಫಸ್ಟ್ ಪ್ರಾರ್ಥನೆ ಮಾಡಿ ಆನಂತರ ಅಲ್ಲಿ ನೆರೆದಿರುವಂತಹ ಮುಖಂಡರುಗಳಿಗೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾಯಿದ್ರು. ಹಾಗಾಗಿ ಅವ್ರು ನಮ್ಮ ಸರ್ರು ಸ್ವಲ್ಪ ಒಂದೆರಡು ಮಾತಾಡಿದ್ರು. ಅದಾಗ್ತಿದ್ದಂಗೆ ಮೇಡಮ್ ಸರ್ದು ಮಾತುಕತೆ ಮುಗಿದ ನಂತರ ಮತ್ತೆ ಮೇಡಮ್ ಮಾತುಕತೆ ಶುರು ಮಾಡಿದ್ರು. ಮೇಡಮ್ಮು ಮಾತುಕತೆ ಶುರು ಮಾಡಿದ್ರು. ಹಾಗಾಗಿ ಮೇಡಮ್ಮು ಪ್ರತಿಯೊಂದು ಹೆಂಗಸರಿಗೆ ಯಾವ ರೀತಿ ಸೌಲಭ್ಯಗಳು ಸಿಗ್ತಾ ಇದೆ, ಏನು ಸಿಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ತುಂಬ ಚೆನ್ನಾಗಿ ಮಾತುಕತೆ ಮಾಡಿದ್ರು ಮೇಡಮ್ಮು. ಆದರೆ ನಮಗೆ ಫುಲ್ಲು ವೀಡಿಯೋ ಹಾಕ್ಲಿಕ್ಕೆ ಸ್ವಲ್ಪ ಅದು ಲೆಂತ್ ಇರೋದ್ರಿಂದ ಹಾಕ್ಲಿಕ್ಕಾಗಲಿಲ್ಲ. ಅದಾದಮೇಲೆ ಊರಿನ ಮುಖಂಡರು ಮಾತುಗಳು ಕೂಡ ಅಷ್ಟೇ ಹಿತವಾಗಿತ್ತು. ಸಹಕಾರ ಹಸ್ತ ನೀಡಿ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಸಂಘ ಸಂಸ್ಥೆಗಳೆಲ್ಲ ರೂಪಿಸಲಿಲ್ಲ ಅಂತಂದಿದ್ದಾರೆ. ಅವ್ರದ್ದು ಮಾತುಕತೆ ಆಗ್ತಿದ್ದಂಗೆ ಅಲ್ಲಿ ಮಕ್ಕಳುಗಳಿಂದ ನೃತ್ಯ ಪ್ರೋಗ್ರಾಮ್ ನಡೀತಾ ಇತ್ತು. ಅದನ್ನು ನೋಡಿದ್ವಿ. ಮುಗಿತಿದ್ದಂಗೆ ಪೊಲೀಸ್ ಅಧಿಕಾರಿಗಳು ಒಂದೆರಡು ಮಾತಾಡಿದ್ರು. ಅವರು ಕೂಡ ಸಂಸ್ಥೆ ಬಗ್ಗೆ ಯಾವ ರೀತಿ ಹೇಗೆ ನಡೀತಿದೆ ಅಂತ ಹೇಳಿ ತಿಳ್ಕೊಂಡು ಅದ್ರ ಬಗ್ಗೆ ಮಾತಾಡಿದ್ರು. ಅವ್ರು ಮಾತಾಡ್ತಿದ್ದಂಗೆ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸಿದ್ರು ಗ್ರಾಮದ ಮುಖ್ಯಸ್ಥರು. ಆಗ್ತಿದ್ದಂಗೆ ನನ್ನ ಫ್ರೆಂಡ್ ಮಗನೂ ಒಂದು ಡ್ಯಾನ್ಸ್ ಶುರು ಆಯಿತು. ಡ್ಯಾನ್ಸು ಕೂಡ ಚೆನ್ನಾಗಿತ್ತು. ಡ್ಯಾನ್ಸ್ ಮುಗಿತಿದ್ದಂಗೆ ಇನ್ನೊಂದು ಹುಡುಗಿದು ಒಂದು ಸೋಲೋ ಡ್ಯಾನ್ಸ್ ಕೂಡ ನಡೀತು. ಹಂಗೆ ಸುಮಾರು ಪ್ರೋಗ್ರಾಮ್ಗಳೆಲ್ಲ ನಡೀತು ತುಂಬಾ ಚೆನ್ನಾಗಿ. ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗೀತು. ಫೈನಲಿ ಊಟದ ವ್ಯವಸ್ಥೆನೂ ಮಾಡಿದ್ವಿ ಒಂದು 700-800 ಜನಕ್ಕೆ. ಹಾಗಾಗಿ ಅವರಿಗೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿಸಿದ್ರಿಂದ ಊಟ ಎಲ್ಲ ಮುಗಿಸ್ಕೊಂಡು ಪ್ರತಿಯೊಂದು ಕಾರ್ಯನೂ ಫುಲ್ಲು ಅಚ್ಚುಕಟ್ಟಾಗಿ ನಡೀತು. ಎಲ್ಲ ಮುಗೀತಿದ್ದಂಗೆ ಲಾಸ್ಟಲ್ಲಿ ನಾವು ನಮ್ಮ ಕೊಲೀಗ್ಸ್ಗಳೆಲ್ಲ ಸೇರಿ ನಾವು ಫೈನಲಿ ಊಟ ಮಾಡಿಕೊಂಡು ಕಾರ್ಯಕ್ರಮನ ಅದ್ದೂರಿಯಾಗಿ ಮುಗಿಸಿದ್ವಿ.